ಇನ್ನು ಈಲ್ಡ್ ಆಗಲ್ಲ ಲಾಸ್ಟ್. ಸಿ ಗೌರ್ಮೆಂಟ್ ಆಫ್ ಇಂಡಿಯಾ ಅರ್ಬನ್ ಚಾಲೆಂಜ್ ಫಂಡ್ ಅಂತೇಳಿ ಒಂದು ಗೈಡ್ಲೈನ್ಸ್ ಇದೆ, ಅವ್ರು ಕೊಟ್ಟಿದ್ದಾರೆ ನಮ್ಮ ಗೈಡ್ಲೈನ್ಸು. ನೀವು ಮುನ್ಸಿಪಲ್ ಬಾಂಡ್ ಅಲ್ಲಿ ರೈಸ್ ಮಾಡಬೇಕು, ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಪ್ರತಿಯೊಂದು ಕಾರ್ಪೊರೇಷನ್ಗೂ 200 ಕೋಟಿ ರೂಪಾಯಿ ಲೆಕ್ಕ ಇಟ್ಕೊಂಡಿದ್ದೀವಿ. 5 into 200 1,000 ಕೋಟಿ ರೂಪಾಯಿ. ದಿಸ್ ಇಸ್ ಎ ರಿಫಾರ್ಮ್ ಸಜೆಸ್ಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಆ ಪ್ರಕಾರ ಒಂದಷ್ಟು ಬಾಂಡ್ ರೈಸ್ ಮಾಡಬೇಕು ಅಂತ ಹೊರಟಿದ್ದೀವಿ. ಆಯ್ತು, ಕೆಲವು ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಕೇಳಬೇಕಲ್ಲ ನಾವು. ವಿ ಹ್ಯಾವ್ ಟು ಗೋ ಬೈ ಯು. ಅವ್ರು ಬರ್ದಿರೋದು ಬೇಕಾದ್ರೆ ಓದು ಅಂದ್ರೆ ಓದ್ತೀರ. ಓಕೆ, ನೀವು ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಮಾತ್ರ ಪಿಕ್ ಮಾಡ್ತೀರಿ, ಆದಾಯ ಬರೋದು ದುಡ್ಡು ತಗೊಳ್ಳೋದು ಮಾತ್ರ ಪಿಕ್ ಮಾಡ್ತೀರಿ, ಪಾಲಿಸಿನ ಪಿಕ್ ಮಾಡಲ್ಲ. ಕೆಲವು ಸರಿ ರಾಜ್ಯಕ್ಕೆ ಏನೇನು ಒಳ್ಳೇದಾಗ್ತದೆ ಎಲ್ಲ ಕೇಳ್ತೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜ್ಯಕ್ಕೆ ಒಳ್ಳೇದಾಗಲ್ಲ, ಅದು ಬೇಡ ನಿಮಗೆ. ಆಮೇಲೆ ಅದೇ ಯಾವ್ದು ಬೇಕು ಅಂತ ಪಿಕ್ ಮಾತ್ರ ಮಾಡೋದು. ದಟ್ ಇಸ್ ಅ ಪೊಲಿಟಿಕಲ್ ಅಜೆಂಡಾ. ಓಕೆ ಅಧ್ಯಕ್ಷೆ, ಇದಾಯ್ತು, ಇವೆಲ್ಲ ಮಾಡಿದ್ವಿ. ನಮ್ಮ ಮುನ್ರತ್ನ ಅವರು ಬಹಳ ಚೆನ್ನಾಗಿ ಒಳ್ಳೆ ಫಸ್ಟ್ ಕ್ಲಾಸ್ ಸ್ಟೋರಿ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ, ಬಹಳ ಸಂತೋಷ. ಅದೇ ಮುತ್ತುರತ್ನ, ಇದು ಮುತ್ತುರತ್ನ ಅವ್ರೇನು ಹೇಳಿದ್ದಾರೆ, ಅವ್ರು ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿ 30 ಮೀಟರ್ ರೋಡ್ ಮಾಡ್ತಾ ಇದ್ದೀರಿ, 1 ಎಕರೆಗೆ 4,300 ಕೋಟಿ, ನೀವು ಅದಕ್ಕೆ ಬರ್ತಾ ಇದ್ದೀರಿ 40% ಪ್ರೀಮಿಯಂ ಎಫ್ಆರ್. 1 ಎಕರೆಗೆ ನೀವು ಅದೆಷ್ಟೋ 260 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಿ, 263 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತಾ ಇದ್ದೀರಿ ಅಂತೆಲ್ಲ ಕೂಡ ಹೇಳಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ, ಮುನ್ರತ್ನ ಅವರು ಹೇಳಿದ್ದು ಅರ್ಥ ಆಗಲಿಲ್ಲ. ಅವರೆಲ್ಲ ಕೆಲವೆಲ್ಲ ಹೊಸದಾಗಿ ಏನೋ ಹೇಳಿದ್ರು. ಮುನ್ರತ್ನ ಹಿಸ್ಟ್ರಿ ನಾನೇನು ಹೇಳಬೇಕಾದಿಲ್ಲ. ಮುನ್ರತ್ನ ನನಗೂ ಗೊತ್ತಿದೆ, ಐ ನೋ ಹಿಮ್ ಲಾಸ್ಟ್ 45 years ಗೊತ್ತಿದೆ. ನಂಗೆ ಸದ್ಯ ಏನೋ ಬೈ ಗಾಡ್ ವಿಲಿಂಗ್ಲಿ ಸದ್ಯ ಎಲ್ಲಿರ್ಬೇಕು ಅಲ್ಲಿದ್ದಾರೆ. ನೀವು ಹೆಂಗೆ ಡೈಜೆಸ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಮುನ್ರತ್ನ ಬಂದಿದ್ರು ನನ್ನ ಹತ್ರ, ಬಂದು ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ, ಪರ್ಸನಲ್ ಕೇಸು, ಅಸೆಂಬ್ಲಿಲಿ ಏನು ನಡೀತು, ಕಾರಲ್ಲಿ ಏನು ನಡೀತು, ವಿಧಾನಸೌಧದಲ್ಲಿ ಏನು ನಡೀತು, ಅವ್ರ ಕ್ಯಾಬಿನೆಟಲ್ಲಿ ಏನು ನಡೀತು, ಅದೆಲ್ಲ ನನ್ನ ಸ್ಟೋರಿ ಇದೆ. ಈಗ ಬೇಡ ಅದೆಲ್ಲ, ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ, ನಿನ್ಗೆ ಆಗಲ್ಲ ಕಣಯ್ಯ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ದು ಇರ್ಬೋದು, ಆಯ್ತಪ್ಪ ಕೂತ್ಕೊಳ್ಳಿ ಅವರೇ, ಏನಪ್ಪ ಅಣ್ಣ ಮುನ್ರತ್ನ ಅಂತ ಹೇಳಿದ್ರಲ್ಲ, ನಿಮಿಷ ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದು ಕೇಳ್ತೀನಿ ಅಂದ್ರೆ 1 ನಿಮಿಷ ಕೂತ್ಕೊಳ್ರಿ. ಉತ್ತರ ಕೊಡ್ಲಿ ಅವರೇ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದವ್ ನಾನಲ್ಲ. ಏಡ್ಸ್ ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನಾನು ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಲಿ, ಉತ್ತರ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಇದು ನಾವು ಕಾರ್ಪೊರೇಷನ್ ಕೊಡ್ತೀರಾ ಇಲ್ವಾ? ಕಾರ್ಪೊರೇಷನ್ ಕೂತ್ಕೊಳ್ಳಿ. ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ನಿಮ್ದು ಅವ್ರದ್ದು ಏನಾಯ್ತು ನಮ್ಗೆ ಗೊತ್ತಿಲ್ಲ. ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆಗಳನ್ನ ಮಾಡಬೇಕಾಗಿದೆ. ಇದಕ್ಕೆ 1 ದಿನ ಸಾಗಲ್ಲ, 4 ದಿನ ಬೇಕು. ಇದಕ್ಕೆ 1 ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ, ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಮುಂದೆ ಕೂತ್ಕೊಳ್ಳಿ. ಈಗ ಎಲ್ಲರಿಗೂ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಪ್ರಶ್ನೆ ಕೇಳ್ತೀನಿ, ಈಗ ಉತ್ತರ ಅವರು ನಿಜವಾಗ್ಲು 1 ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರ ಹೋಗ್ಬಿಟ್ಟು ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು ದಯವಿಟ್ಟು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗೆ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್ 1 ನಿಮಿಷ. ಸಭಾಧ್ಯಕ್ಷರೇ ಮತ್ತೆ ಕೊಡ್ತೀನಿ ನಿಮ್ಗೆ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಉತ್ತರ ಕೊಡ್ಲಿ. ಕೇಳೋದು ಕೇಳಿ. ನಾನು ಹೆಚ್ಚಿಗೆ ಮಾತಾಡಲ್ಲ, ಈ ವಿಚಾರದಲ್ಲಿ ನಾನು ಹೆಚ್ಚಿಗೆ ಮಾತಾಡಲ್ಲ. ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ, ನಾನು
ಪ್ರೂವ್ ಮಾಡ್ತೇನೆ. ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ. ನಾನು ಕೂತ್ ಗೀಡ ಹಂಗಾರೆ ನಿಂತ್ಕೊಳ್ಳಿ. ಸಭಾಧ್ಯಕ್ಷರೇ, ಇದು ನಾನು ಒಂದ್ ನಿಮಿಷ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ನನ್ನ ಮೇಲೆ FIR ಹಾಕ್ಸಿರೋದು. ಇವ್ರ ಪಾಪದ ಕೆಲಸ. ಇವ್ರಿಗೆ ಮಕ್ಕಳಿದ್ದಾರೆ, ಇವ್ರಿಗೆ 2-3 ಜನ ಮಕ್ಕಳಿದ್ದಾರೆ. ಇಂಥ ಪಾಪದ ಕೆಲಸ ಮಾಡಿ ಇಲ್ಲಿ ಬಂದು ಕೂತಿರೋದು. ಇಂಥ ಪಾಪದ ಕೆಲಸ ಒಂದು ಏನು ಪಾಪದ ಕೆಲಸ ಬೇಡ, ಯಾವುದು ಬೇರೆ ವಿಷಯ ಬಂದಿದೆ, ಅದನ್ನ ರೆಕಾರ್ಡ್ ತೆಗೀರಿ. ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಕಸದ್ ಮಾತಾಡೋಲ್ಲ ಅವ್ರು. ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ, ವೈಯಕ್ತಿಕ ಒಂದು ಮನೆ ನಾನಿಲ್ಲ ಅಂದ್ಬಿಟ್ಟು ಸೀಟು ನಾನು ಕೂದಲು ಮುನಿರತ್ನವರ ಇಂಥ ಅದಕ್ಕೆಲ್ಲ ಎದುರಲ್ಲ ನಾನು. ಪುಡಿಗಳಿಗೆಲ್ಲ ಒಳ್ಳೆ ಚರ್ಚೆ ಆಯ್ತು. ಎಷ್ಟು ಮನೆ ಒಳ್ಳೆ ಚರ್ಚೆ ಆಯ್ತು. ಒಳ್ಳೆ ಪಾಸಿಟಿವ್ ಎಲ್ಲ ಮಾತಾಡಿದ್ವಿ. ನಾಳೆ ಏನು ಬರಲ್ಲ, ನಾಳೆ ಏನು ಬರಲ್ಲ ಹೇಳಿದ್ದೀನಿ. ಒಂದ್ ಸೆಕೆಂಡ್ ಒಳ್ಳೆ ಡಿಸ್ಕಷನ್ ಆಗಿದೆ. ಒಳ್ಳೆ ಡಿಸ್ಕಷನ್. ಒಂದ್ ಸೆಕೆಂಡ್ ಇಷ್ಟೊತ್ತು ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸೈಕೋನ ಇಷ್ಟೊತ್ತು ಒಳ್ಳೆ ಡಿಸ್ಕಷನ್ ಆಗಿದೆ. ಇಶ್ಯೂಸ್ ಮಾತಾಡ್ಲಿ, ವೈಯಕ್ತಿಕವಾಗಿ ಏನ್ ಮಾತಾಡ್ತಿರೋಂಥದ್ದು? ಒಂದ್ ಸೆಕೆಂಡ್. ಮನೆ ಮಕ್ಕಳು ಒಂದು ನಿಮಿಷ. ಮುನಿರತ್ನ ಇಶ್ಯೂ ಬಂದಾಗ ಅವರು ಉತ್ತರ ಕೊಡ್ಬೇಕು. ಅವ್ರೇನೇನೋ ಕೇಳಿದ್ದಾರೆ, ಅದು ಉತ್ತರ ಕೊಡ್ಬೇಕು. ಆದ್ರೆ ಅಶೋಕ್ ಅದೇನೋ ಚುಚ್ಚೋದು, ರೇಪಿಸ್ಟು, ಇವೆಲ್ಲ ಪದ ಈ ಸದನಕ್ಕೆ ಭೂಷಣ ತರೋದಿಲ್ಲ. ದಯವಿಟ್ಟು ನೀವು ಆಸ್ ಎ ಕಸ್ಟೋಡಿ ಆಫ್ ನಾನು ಇಲ್ದೆ ಹೋದಾಗ ಇಲ್ಲೇನೇನ್ ನಡೆದಿದೆ? $260 ಕೋಟಿ. 1 ಎಕರೆಗೆ ವೈಯಕ್ತಿಕವಾಗಿ ಆಯ್ತು, ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಲಿ. ಹೇಳಿದ್ದೇನೆ. ಈಗ ನೋಡಿ, ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.